ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಸಿ ಮಾವಿನಕಾಯಿ ರಸ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ರಸಕ್ಕೆ ಹಾಕಲಿಕ್ಕೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ್ರಿ. 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆ, 10 ಕಾಳು ಮೆಂತ್ಯ ತೊಗೊಂಡೀನಿ. ಇದನ್ನು ಹುರ್ಕೊಂಡೇನಿ ರೀ. ಈಗ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ. ಸಣ್ಣಗೆ ಪೌಡ್ರ್ ಮಾಡ್ಕೊಂಡೇನಿ ರೀ. ಕಾಯಿ ರಸ ಮಾಡಕ್ಕೆ ಬೇಕಾಗುವಂಥ ಸಾಮಾನುಗಳು ನೋಡೋಣ್ರಿ. 1 ಗೋವಾ ಮಾವಿನಕಾಯಿ ತೊಗೊಂಡೇನಿ. ಅದ್ರ ಮ್ಯಾಲಿನ ಸಿಪ್ಪಿ ತೆಗೆದು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಇಟ್ಕೊಂಡೇನಿ. ಕರಿಬೇವಿನ ಎಲೆ, ಆಗಲೇ ಪುಡಿ ಮಾಡ್ಕೊಂಡಂಥ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯದ ಪೌಡ್ರ್ 1 ಚಮಚ, ಅರ್ಧ ಚಮಚ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಕಾಫಿ ಗ್ಲಾಸಷ್ಟು ಬೆಲ್ಲ ತೊಗೊಂಡೇನಿ ರೀ. ಆಮೇಲೆ ಒಗ್ಗರ್ನಿಗೆ ಎಣ್ಣೆ ಮತ್ತು ಸಾಸಿವೆ, ಇಷ್ಟು ಸಾಮಾನು ಬೇಕಾಗ್ತದೆ. ಇದು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟೇನಿ. ಇದಕ್ಕೆ ಒಂದು ಸೌಟು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೇ ಚಲೋ ಇರ್ತೈತಿ. ಇದು ಎಣ್ಣೆ ಕಾದದ ಸಾಸಿವೆ ಹಾಕ್ಕೊಳ್ಳೋಣ. ಒಂದು 4 ಕಾಳು ಮೆಂತ್ಯ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋಣ ರೀ. ಅರಿಶಿನ ಪುಡಿ, ಕಟ್ ಮಾಡಿದ ಮಾವಿನಕಾಯಿ ತುಂಡುಗಳನ್ನ ಹಾಕ್ಕೊಳ್ಳೋಣ. ಮರೆತೆ ಈಗ ಇದು ಪುಡಿ ಮಾಡ್ಕೊಂಡಿದ್ದಂಥ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಪೌಡ್ರ್ ಒಗ್ಗರಣೆ ಒಳಗೆ ಹಾಕ್ಕೋಬೇಕು ಅರಿಶಿನ ಪುಡಿ ಜೊತೆಗೆ. ಈಗ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೇನೆ ನಾನು. ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನಾ ಇಲ್ಲಿ ಕೋಲ್ಡ್ ಪ್ರೆಸ್ ಶೇಂಗಾ ಎಣ್ಣೆ ಉಪಯೋಗಿಸೇನೆ. ಅದ್ರ ಸಲುವಾಗಿ ಇದೊಂದು ಸ್ವಲ್ಪ ನೊರೆ ಬರ್ಲಿಕ್ಕತ್ತದ. ಈಗ ಮಾವಿನಕಾಯಿ ಹೋಳು ಸ್ವಲ್ಪ ಮೆತ್ತಗಾಗ್ಯಾವ. ಈಗ ಇದಕ್ಕೆ ಖಾರ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಖಾರ ಪುಡಿ, ಒಂದು ಗ್ಲಾಸ್ ಬೆಲ್ಲ ಹಾಕ್ಕೊಳತ್ತೀನಿ ನಾನು. ಕಾಫಿ ಗ್ಲಾಸ್ ಇರ್ತದಲ್ಲ, ಟೀ ಕುಡಿಯೋ ಗ್ಲಾಸ್, ಅದರಲ್ಲೇ 1 ತೊಗೊಂಡೀನಿ. ನೀವು ಮಾವಿನಕಾಯಿ ಹುಳಿ ಹೆಂಗಿರ್ತದೆ ಅದ್ರ ಮೇಲೆ ತೊಗೋಬೋದು. ಹುಳಿ ಹೆಂಗಿರ್ತದೆ ಹಂಗೆ ನೋಡಿ ಹೆಚ್ಚು ಕಮ್ಮಿ ಬೆಲ್ಲ ತೊಗೋಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಮಾವಿನಕಾಯಿ ಜಾಸ್ತಿ ಹುಳಿ ಇಲ್ಲ, ಅದ್ರ ಸಲುವಾಗಿ ನಾನು ಸ್ವಲ್ಪ ಹುಣಸೆ ರಸ ಹಾಕ್ಕೋತೀನಿ.
ಅರ್ಧ ಕಪ್ಪಷ್ಟು ಬಿಸಿ ನೀರು ಹಾಕೋತೇನೆ. ನೋಡ್ರಿ ಕಾಯಿ ರಸ ಕಲರ್ ಎಷ್ಟು ಚಂದ ಬಂದದಿದೆ. ಲಾಸ್ಟಿಗೆ ಕಾಯಿ ರಸಕ್ಕೆ ಹುರ್ಕೊಂಡಿರುವಂಥ ಬಿಳಿ ಎಳ್ಳು ಪುಡಿಯನ್ನು ಒಂದು ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನರ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಆದರೆ ನಂಗೆ ಇದು ಕರೆಕ್ಟ್ ಅದ, ನಾನು ಹಿಂಗೆ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಇವಾಗ ಕಾಯಿ ರಸ ರೆಡಿ ಆಗಿದೆ. ಗ್ಯಾಸ್ ಬಂದ್ ಮಾಡಿ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಕಾಯಿ ರಸ ರೆಡಿ ಆಗೈತಿ. ಈಗ ಇದನ್ನು ಬಿಸಿ ಅನ್ನ ತುಪ್ಪದ ಜೊತೆನೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ಊಟದ ಜೊತೆಗೆ ಸೈಡ್ ನೆನೆಸ್ಕೊಂಡು ತಿನ್ಬೋದು.